ಓಕೆ, ನಮಸ್ಕಾರ ಸರ್. ನಾನು ಚಿತ್ರರಂಗಕ್ಕೆ ದಿನಗಳಲ್ಲ ಸರ್, ವರ್ಷಾನುಗಟ್ಟಲೆ ಆಯಿತು. ನಾನು ಬಂದಿದ್ದು 1985 ಇಸ್ವಿ. ಆಗ ನಾನು SLC ಮುಗೀತು, PUCಗೆ ಪ್ರವೇಶ ಪಡೆದಿದ್ದೆ. ಒಂದು ಜಾಹೀರಾತು ಮುಖಾಂತರ ನಾನು ವೈ ಕೃಷ್ಣರಾಜ್ ಅವ್ರನ್ನ ಮೀಟ್ ಆಗಿದ ತಕ್ಷಣ ನಾನು ಸೆಲೆಕ್ಟ್ ಆದೆ. ಆ ಸಿನಿಮಾದಿಂದ ಕೈದಿ ನಂಬರ್ 407 ವೈ ಕೃಷ್ಣರಾಜ್ ಅವ್ರನ್ನ ನಾವು ಕೆಲವು ಜನಗಳು ಅವರು ಅನ್ನ ಇವತ್ತಿಗೂ ತಿಂತಾಯಿದ್ದಾರೆ ಮತ್ತು ಅವರಿಂದ ನಾವು ಚಿರಪರಿಚಿತರಾಗಿ ಬಹಳ ಹೆಸರು ಸಿದ್ಧಿಯನ್ನು ಪಡೆದಿದ್ದಾರೆ. ವಿಶೇಷವಾಗಿ ಎಡಿಟ್ರು ಕೆಂಪರಾಜ್ ಅವ್ರ ಮನೆ ಮಕ್ಕಳನ್ನ ನೋಡ್ಕೊಳ್ತಾಯಿದ್ರು. ಎಡಿಟ್ರು ಸಂಕಲನಕಾರರು, ಸುಮಾರು 150ಕ್ಕೂ ಹೆಚ್ಚು ಸಿನಿಮಾಗಳನ್ನು ರಾಷ್ಟ್ರೀಯ ರಾಜ್ಯ ಪ್ರಶಸ್ತಿನೂ ಪಡೆದಿರ್ತಕ್ಕಂಥ ಸಂಕಲನಕಾರರು. ಹಾಗೆ ಥ್ರಿಲ್ಲರ್ ಮಂಜು ಸರ್ ಅವರು ಆಗ ಸಾಹಸಕ್ಕೆ ಪ್ರಪ್ರಥಮವಾಗಿ 2 ಸ್ಟೆಪ್ ಹಾಕಿದ್ದಾರೆ. ಅವರು ಅದೇ ಚಿತ್ರರಂಗದಲ್ಲಿ ಪರಿಚಿತರು. ಮತ್ತು ರವಿಕಿರಣ್ ಖ್ಯಾತ ಕಿರುಚಿತ್ರ ನಿರ್ದೇಶಕರು, ನಟರು ಆದರು. ರವಿಕಿರಣ್ ಸಾರು ಸಹ ನನ್ನ ಜೊತೆನೇ ಪರಿಚಯ ಆದರು. ಮತ್ತು ನಾನು ಯೋಗರಾಮ ಅಂತ, ನನ್ನ ಹೆಸರು ರಾಮ, ಯೋಗರಾಮ ಅಂತ. ನಾನು ಹಾಸ್ಯ ಕಲಾವಿದನಾಗಿ ಆ ಚಿತ್ರದ ಮುಖಾಂತರ ನಾನು ಪರಿಚಿತನಾದೆ. ನನ್ನ ಪ್ರಪ್ರಥಮ ಸೀನು ಮುಖ್ಯಮಂತ್ರಿ ಚಂದ್ರು ಅವ್ರ ಜೊತೆ ಭಾಳ ಸೊಗಸಾಗಿ ಒಂದೇ ಟೇಕಲ್ಲಿ ಓಕೆ ಆದಂಥದ್ದು. ಅಲ್ಲಿಂದ ಇಲ್ಲಿವರೆಗೂ ನನ್ನ ಜರ್ನಿ ಬೆಳೀತಾನೇ ಬರ್ತಿದ್ದೆ. ಇತ್ತೀಚೆಗೆ ಈ ವಯಸ್ಸಾಗ್ತಾ ಬಂತು, 55 ವಯಸ್ಸು. ಆದರೆ ನಾನು ಇನ್ನೂ ಚಿರಯುವಕನಂತೆ ಕಾಣ್ತಾ ಇದ್ದೀನಿ. 3 ಚಿತ್ರಗಳಲ್ಲಿ ನಾಯಕ ನಟ, ಒಂದು ಪ್ರೇಮದ ಹನಿ, ಸಬ್ ಟೈಟ್ಲು ಬಂದು ಹೋಮ್ ಸ್ಟೇ. 2ನೇದು ಶಾಂತಲಾಲ ಶಕುಂತಲ, ಖ್ಯಾತ ನಿರ್ದೇಶಕರು, ರಾಜ್ಯ ಪ್ರಶಸ್ತಿ ನಿರ್ದೇಶಕರು, 18 ಚಿತ್ರಗಳನ್ನು ನಿರ್ದೇಶಿಸಿರ್ತಕ್ಕಂಥವ್ರು. ಸೆಬೆಸ್ಟಿಯನ್ ಡೇವಿಡ್ ಸರ್ ಅವರ ನಿರ್ದೇಶನದಲ್ಲಿ ಮತ್ತು ಅವರ ಕಾಯಂ ನಟ. ಸೌಂಡ್ ಸ್ವಲ್ಪ ಮಾಡಬಾರ್ದು, ತುಂಬ ರಿಸ್ ಮಾಡ್ಕೊಳುತ್ತೆ. ಸ್ವಲ್ಪ ಮಾಡಬಾರ್ದು, ಸುಮ್ಮನೆ ಕೂತ್ಕೊಳ್ಳಿ, ಚಪ್ಪಲಿಯಲ್ಲಿ ಓಡಾಡಬೇಡಿ. ಚಪ್ಪಲಿಯಲ್ಲಿ ಓಡಾಡಿದ್ರೆ ಸೌಂಡ್ ಬರುತ್ತೆ. 3 ಚಿತ್ರಗಳ ನಾಯಕ ನಟನಾಗಿದ್ದೇನೆ. ಮತ್ತು ನಾನು ಅರುಣ್ ಲೋಕನಾಥ್ ಸರ್, ಉಪೇಂದ್ರ ಅವ್ರ ಜೊತೆನೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸುದೀಪ್ ಜಾರ್ಜ್ ಸರ್ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ. ಎಲ್ಲ ಅನೇಕ ಖ್ಯಾತ ಹಾಸ್ಯ ನಟರ ಜೊತೆನೂ ನಾನು ಆ್ಯಕ್ಟ್ ಮಾಡಿದ್ದೇನೆ. ದಿನೇಶ್ ಸಾರು, ವಿಶ್ವವಿಜೇತು, ಮುಖ್ಯಮಂತ್ರಿ ಚಂದ್ರು, ಧೀರೇಂದ್ರ ಗೋಪಾಲ್ ಸರ್ ಜೊತೆ ಜೆಂಟ್ಲ್ಮ್ಯಾನ್, CBI ಸತ್ಯ, ಟೆನ್ನಿಸ್ ಕೃಷ್ಣವರು, ಉಮೇಶ್ ಅಣ್ಣನ ಜೊತೆ 4 ಚಿತ್ರಗಳು, ಬೀರೇದಾರ್ ಜೊತೆ 1 ಸಿನಿಮಾ, ಮುಗ್ಧ. ನಾವಿಬ್ಬರು ಈಕ್ವಲ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀವಿ. ಡಿಂಗ್ರಿ ನಾಗರಾಜ್ ಸರ್ ಜೊತೆ ಮಾಡಿದ್ದೀನಿ. ಎಲ್ಲರ ಜೊತೆನೂ ನಾನು ಆ್ಯಕ್ಟ್ ಮಾಡಿದ್ದೀನಿ, ಮಾಡ್ತಾನೆ ಇರ್ತೀನಿ, ಮುಂದೆನೂ ಮಾಡ್ತಾ ಇರ್ತೀನಿ. ನಿರ್ದೇಶಕರು ಕರಿತಾ ಇದ್ದಾರೆ. ನಿರ್ದೇಶಕರ ನಟನಾಗಿ ಚಿತ್ರರಂಗದಲ್ಲಿ ಲೀಡು, ಸಪೋರ್ಟ್ ಆ್ಯಕ್ಟ್ರು, ಹಾಸ್ಯ ಕಲಾವಿದನಾಗಿ ಅಭಿನಯಿಸ್ತಾ ಇದ್ದೀನಿ ಸರ್. ರಮ್ಮವ್ರೆ, ಇನ್ನೊಂದು, ಇವಾಗ ನನ್ನ ಜೊತೆ ನೀವು ಎಷ್ಟು ದಿನಗಳಿಂದ ಪ್ರಯಾಣ? ಸರ್, ದಿನಗಳಲ್ಲ ಸರ್, ನಿಮ್ಮದು ಪ್ರಯಾಣ 1 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ನಿಮ್ಮದು ಒಂದು 3-4 ಕಿರುಚಿತ್ರಗಳಲ್ಲಿ ನಾನು ನಟಿಸಿದ್ದೇನೆ. ಒಂದು ಮೈಸೂರು ಸುಂದರ ಕಾಮಿಡಿ ಇರ್ತಕ್ಕಂಥದ್ದು ಇವರೇ ನಿರ್ದೇಶಿಸಿ ನಮಗೆ ಮಾರ್ಗದರ್ಶಕರು, ನಮ್ಮ ಹತ್ರ ಕೆಲಸ ತೊಗೊಂಡಂಥವ್ರು. ಇವ್ರದ್ದು 3-4 ಕಿರುಚಿತ್ರಗಳಲ್ಲಿದ್ದೀನಿ. ಈಗ ಶೆಡ್ಡಿಗೆ ಬಾ ಅನ್ನೋ ಒಂದು ಕಿರುಚಿತ್ರದಲ್ಲೂ ಬಹಳ ಹಾಸ್ಯಮಯ ಜೊತೆ ಕುತೂಹಲಕಾರಿ ಇರ್ತಕ್ಕಂಥದ್ದು, ಬಹಳ ಎಂಟರ್ಟೈನ್ಮೆಂಟು ನೋಡೋದಕ್ಕೆ. ಏನಪ್ಪ ಶೆಡ್ಡಿಗೆ ಬಾ ಅಂತ ಕರೀತಾರೆ, ಶೆಡ್ಡಿಗೆ ಬಾ ಅಂತ. ಅದು ಡಬಲ್ ಮೀನಿಂಗ್ ಅಲ್ಲ. ಶೆಡ್ಡಿಗೆ ಬಾ ಅಂದರೆ ಅಲ್ಲೊಂದು ನೀತಿಯುಕ್ತವಾದಂಥ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಇರ್ತಕ್ಕಂಥದ್ದು. ಅದರಲ್ಲಿ ಒಂದು ಗೌರವ ಪಾತ್ರನಾಗಿ ರೌಡಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಕಾಮಿಡಿ ರೌಡಿ. ನೀವೆಲ್ಲ ನೋಡಬೇಕು, ಇಂಥ ನಿರ್ದೇಶಕರುಗಳಿಗೆ ಪ್ರೋತ್ಸಾಹಿಸಬೇಕು, ಆಶೀರ್ವದಿಸಿ ಇವನ್ನ ಮೇಲಕ್ಕೆ ತರೋ ಜವಾಬ್ದಾರಿ ನಮ್ಮ ಕನ್ನಡ ಪ್ರೇಕ್ಷಕರದು. ನೀವುಗಳು ನಮಗೆ ಅನ್ನ ಕೊಡ್ತಕ್ಕಂಥದ್ದು. ನಿಮ್ಮ ಆಶೀರ್ವಾದದಿಂದ ನಾವು ಸದಾ ನಿಮ್ಗೇನು ಬೇಕೋ ಆ ರೀತಿ ನಾವು ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ. ನೀವು ನಮಗೆ ದೇವರು, ಪ್ರೇಕ್ಷಕರೇ ನಮಗೆ ದೇವರು.
ನೀವೇ ನಮಗೆ ತಂದೆ ತಾಯಿಗಳು. ನೀವಿಲ್ಲದೆ ನಾವಿಲ್ಲ, ಇವರಿಲ್ದ ನಾವಿಲ್ಲ. ನಿರ್ದೇಶಕರ ನಟ, ನಿರ್ದೇಶಕರು ಏನು ಹೇಳಿರ್ತಾರೋ ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಜೀವ ತುಂಬೋದು ನಮ್ಮಂಥ ಕಲಾವಿದರು ಕರ್ತವ್ಯ. ಇವಾಗ ನಾವು ತುಂಬ ಜನ ಹತ್ರ ಕೆಲಸ ಮಾಡಿದ್ರೆ, ತುಂಬ ದೊಡ್ಡವರ ಹೌದು ಹತ್ರ. ಸರ್, ಹೌದು ಸರ್, ಇವಾಗ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದೀರಾ. ಹೌದು ಸರ್, ನಿಮ್ಗೆ ಯಾವ ಥರ ಅನಿಸ್ತಾ ಇದೆ? ಸರ್. ನನಗೆ ಇಲ್ಲಿ ನಿರ್ದೇಶಕರು ಆತ್ಮೀಯರಾಗಿ ಬಿಡ್ತಾರೆ ಸರ್, ಅದೇನು ಅನ್ನೋದು ಗೊತ್ತಿಲ್ಲ. ಕಾಮಿಡಿಯಾಗೇ ಇರ್ತೀವಿ ಸರ್. ಇಲ್ಲಿ ಏನಂದರೆ ಚಿತ್ರರಂಗದಲ್ಲಿ ಇಲ್ಲಿ ಯಾರ್ದು ಹೆಚ್ಚು ಕಡಿಮೆ ಅನ್ನೋದಿರಲ್ಲ. ಯಾಕೆಂದರೆ ಒಂದು ಸಿನಿಮಾದಲ್ಲಿ 50 ವಿಭಾಗಗಳಲ್ಲಿ ಸಾವಿರಾರು ಜನ ದುಡಿತಾರೆ. ನಾವೆಲ್ಲ ಚಿತ್ರರಂಗ ಅನ್ನೋದು ಒಂದು ಕುಟುಂಬದಲ್ಲಿ ಮನೇಲಿ ಹೇಗೆ ತಂದೆ ತಾಯಿ ತಾತ ಅಜ್ಜಿ ಮುತ್ತಾತ ಮುತ್ತಜ್ಜಿ ಅತ್ತೆ ಮಾವ ಹೆಂಡತಿ ಮಡದಿ ಮಕ್ಕಳು ಎಲ್ಲ ಹೆಂಗಿರ್ತೀವಿ ಒಂದು ಕುಟುಂಬದಲ್ಲಿ, ಹಾಗೆ ಸಿನಿಮಾ ಅನ್ನೋ ಒಂದು ಕುಟುಂಬದಲ್ಲಿ ನಾವೆಲ್ಲರೂ ಸದಸ್ಯರು. ಮೇಲೂ ಇಲ್ಲ ಕೀಳು ಇಲ್ಲ, ಎಲ್ಲರೂ ಸಮನಾಗಿ ದುಡಿದಾಗ ಮಾತ್ರ ನಮ್ಮ ಕನ್ನಡ ಚಿತ್ರರಂಗ ಯಶಸ್ವಿಯಾಗುತ್ತೆ, ಮುನ್ನಡೆಯುತ್ತೆ. ನೂರಾರು ಸಾವಿರಾರು ಕಲಾವಿದರನ್ನ, ತಾಂತ್ರಿಕ ವರ್ಗದವ್ರನ್ನ ಪ್ರೋತ್ಸಾಹಿಸುತ್ತೆ, ಬೆಳೆಸುತ್ತೆ. ಬೆಳೀತಾ ಇದ್ದೀವಿ ಸ್ವಾಮಿ. ನೀವು ನಾವು ಬಹಳ ಆತ್ಮೀಯರು. ನನಗೆ ನಿರ್ದೇಶಕರು ಅನಿಸ್ತಿಲ್ಲ, ನೀವು ನಾವು ಅಣ್ಣ ತಮ್ಮದಿರ ಥರ ಕಾಣ್ತಾ ಇದ್ದೀವಿ.